ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದು ಬೋಟಿಕ್ ಸ್ಟೈಲಲ್ಲಿ ಪೈಪಿಂಗ್ ಕ್ಲಾತ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು, ಹೇಗೆ ಥ್ರೆಡ್ ಪೈಪಿಂಗ್ ಮಾಡಬೇಕು, ಕಡಿಮೆ ಬಟ್ಟೆ ಇರಲಿ ಜಾಸ್ತಿ ಬಟ್ಟೆ ಇರಲಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಇದೇನೋ ಇವತ್ತೋ ನಿನ್ನೆ ಕಂಡು ಹಿಡಿದಿರೋದೇನಲ್ಲ, ಯಾವಾಗಿಂದನೂ ಇರುವಂಥ ಮೆಥಡ್ ಇದು. ನಾನಿಲ್ಲಿ ಗೋಲ್ಡ್ ಕಲರ್ ಜೆರಿ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ. ಅರ್ಧ ಮೀಟರ್ ಮಾತ್ರ ತೊಗೊಂಡು ಅದ್ರಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು 1 ಮೀಟರ್ ಕೂಡ ಮಾಡ್ಕೋಬೋದು. ಅರ್ಧ ಮೀಟರ್ ಆದರೆ ಈಸಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಥರ ಬಟ್ಟೆನ ಫೋಲ್ಡ್ ಮಾಡ್ಕೊಬಿಟ್ಟು ಎಡ್ಜಲ್ಲಿ ಕ್ಲೀನಾಗಿ ನೀಟಾಗಿ ಕ್ಲಾತ್ನ ರೆಡಿ ಮಾಡಿಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕ್ಲಾತ್ನ ಫೋಲ್ಡ್ ಮಾಡಬೇಕು. ಆಮೇಲೆ ಮೊದಲಿಗೆ ರೈಟ್ ಸೈಡ್ ಫೋಲ್ಡ್ ಮಾಡಬೇಕು. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ಥರ ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಆನಂತರ ಲೆಫ್ಟ್ ಸೈಡಲ್ಲಿರುವಂಥ ಕ್ಲಾತ್ನ ತೊಗೊಂಡು ಇದೇ ಥರ ರೈಟ್ ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡ ನಂತರ ಇದನ್ನು ಹಿಂದಕ್ಕೆ ತಿರುವಾಕೋಬಿಟ್ಟು 2 ಗುಂಡು ಪಿನ್ನನ್ನು ತಗೊಂಡು ಈ ಥರ ಹಾಕೋಬೇಕು. ಗುಂಡು ಪಿನ್ ಹಾಕೋದ್ರಿಂದ ಕ್ಲಾತ್ ಎಲ್ಲೂ ಜಾರೋದಿಲ್ಲ, ಆ ಕಡೆ ಈ ಕಡೆ ಹೋಗೋದಿಲ್ಲ, ಸ್ಟಿಫ್ ಆಗಿ. ಈಗ ಮಧ್ಯದಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಳ್ಳಿ. ಒಂದು ಲೈನ್ ಸಾಕು. ಸ್ಟ್ರೈಟಾಗಿ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಮ್ಯಾಚಿಂಗ್ ಥ್ರೆಡನ್ನು ಹಾಕೋಬಿಟ್ಟು ಆ ಸ್ಟ್ರೈಟಾಗಿ ಲೈನ್ ಏನೋ ಹಾಕಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕಬೇಕು. ಲೂಸ್ ಸ್ಟಿಚ್ಚನ್ನು ಇಡಿ, ತುಂಬ ಚಿಕ್ಕ ಸ್ಟಿಚ್ಚನ್ನು ಇಡಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಲೂಸ್ ಸ್ಟಿಚ್ ಇಟ್ಟರೆ ಬೇಗನೆ ಓಪನ್ ಮಾಡ್ಕೋಬೋದು. ಸೊ ನೋಡಿ, ನಾನು 4ಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. 4 ನಂಬರ್ಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಮೊದಲಿಗೆ ಯಾವುದಾದ್ರೂ ವೇಸ್ಟ್ ಕ್ಲಾತನ್ನು ತೊಗೊಂಡ್ಬಿಟ್ಟು ಟ್ರೈ ಮಾಡಿ. ಬಿಗ್ನರ್ಸ್ ಆದರೆ ಈ ಕ್ಲಾತ್ ಬಂದುಬಿಟ್ಟು 1/2 ಮೀಟ್ರ್ ಬಂದು 30 ರೂಪಾಯಿ ಇದೆ. ಸೊ ಅದಕ್ಕೆ ಫಸ್ಟು ವೇಸ್ಟ್ ಕ್ಲಾತಲ್ಲಿ ಟ್ರೈ ಮಾಡಿ, ಆನಂತರ ಥ್ರೆಡ್ ಪೈಪಿಂಗ್ ಕ್ಲಾತ್ನ ತಂದು ಸ್ಟಿಚ್ ಮಾಡಿ. ಸೊ ನಾನಿವಾಗ 1.5 ಅಷ್ಟು ಮಾರ್ಕನ್ನು ಹಾಕೊತಾ ಇದ್ದೇನೆ. 1.5 ಇಂಚಷ್ಟು ಮಾರ್ಕನ್ನು ಹಾಕೋಬಿಟ್ಟು ಸ್ಟ್ರೈಟಾಗಿ ಲೈನನ್ನು ಹಾಕೋಬೇಕು. ಈ ಥರ ಸ್ಟಾರ್ಟಿಂಗಲ್ಲಿ ಫೋಲ್ಡಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ 1/4 ಇಂಚಷ್ಟು ಮಾರ್ಕನ್ನು ಹಾಕಿರೋದು, ಅದು ವೇಸ್ಟ್ ಕ್ಲಾತು. ಅದನ್ನು ಆನಂತರ ಕಟ್ ಮಾಡಿಬಿಟ್ಟು ಬಿಸಾಕಬೇಕು. ಸೊ ನೋಡಿ, 1.5. ನೀವೇನಾದರೂ ಸ್ಟಾರ್ಟಿಂಗಲ್ಲಿದ್ದು ಇನ್ನೂ ಥ್ರೆಡ್ ಪೈಪಿಂಗು ಸ್ವಲ್ಪನೂ ಗೊತ್ತಿಲ್ಲ ಅಂತಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ. 1.25 ಆ ಥರ ಜಾಸ್ತಿ ತೊಗೊಬಿಟ್ಟು ಆನಂತರ ಕಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೊ ನೋಡಿ, ಇವಾಗ ನಾನು 1/4 ಇಂಚ್ ಏನು ಮಾರ್ಕ್ ಹಾಕಿದ್ನಲ್ವ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಈ 1/4 ಇಂಚ್ ಏನಿದೆಯಲ್ಲ ಅದನ್ನು ಕಟ್ ಮಾಡಿಬಿಡಬೇಕು, ಇದೇನು ಯೂಸ್ ಇಲ್ಲ. ನೆಕ್ಸ್ಟ್ ಇವಾಗ ನಾನು 1.5 ಅಷ್ಟು ತೊಗೊಂಡಿದ್ದೀನಿ, 1.5 ಇಂಚಷ್ಟು. ಸೊ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಾರಿ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಎಳೆಗಳು ಬಂದುಬಿಡುತ್ತೆ. ಸೊ ನಮ್ಗೆ ಯಾವಾಗ ಯೂಸ್ ಆಗುತ್ತೋ ಅವಾಗ ಕಟ್ ಮಾಡ್ಕೋಬೇಕು. ಮಿಕ್ಕಿದ್ದನ್ನು ಹಾಗೆ ಕವರಲ್ಲಿ ಹಾಕಿ ಎತ್ತಿಕ್ಬೇಕು. ಸೊ ಇವಾಗ ಓಪನ್ ಮಾಡಿಕೊಂಡು ನೀಟಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಜಾಯಿಂಟ್ ಇರುತ್ತಲ್ವ ಅದನ್ನು ಸೆಂಟಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಎಷ್ಟು ಕಡೆ ಜಾಯಿಂಟ್ ಬಂದಿರುತ್ತೋ ಆ ಕಡೆ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಆನಂತರ ಅಪೋಸಿಟಲ್ಲಿ ಈ ಥರ ಅಪೋಸಿಟಾಗಿ ಇಟ್ಬಿಟ್ಟು ಸ್ಟಿಚನ್ನು ಹಾಕಿ ಸುಮಾರು 2 ರಿಂದ 3 ಪೀಸ್ ಈ ಥರ ಬರುತ್ತೆ. 2 ಬ್ಲೌಸ್ 3 ಬ್ಲೌಸ್ಗೆ ಆಗುವಷ್ಟು ಥ್ರೆಡ್ ಪೈಪಿಂಗ್ ಕ್ಲಾತ್ ರೆಡಿ ಆಗುತ್ತೆ. ಇದೇ ಥರ ಎಷ್ಟು ಜಾಯಿಂಟ್ಗಳು ಬರುತ್ತೋ ಅಷ್ಟು ಜಾಯಿಂಟ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ನೀವು ಫೋಲ್ಡ್ ಮಾಡಿರ್ತಿರಲ್ಲ ಎಷ್ಟು ಕ್ಲಾತ್ಗೆ ಅಂತ 1 ಮೀಟ್ರ್ ಮಾಡಿದ್ರೆ ಅದು ಎಷ್ಟೊಂದು ಇದು ಬರಲ್ಲ. ಸೊ ನೋಡಿ, ಇವಾಗ ಇನ್ನೊಂದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಜಾಯಿಂಟ್ ಮಾಡ್ಕೊಬಿಟ್ಟು ನೀಟಾಗಿ ಆ ಸೈಡ್ ಈ ಸೈಡ್ ಇರುವಂಥ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಾಕಿ ಮಧ್ಯದಲ್ಲಿ ಈ ಥರ ಗೆರೆನ ಹಿಂಗೆ ಎಳ್ಕೋಬೇಕು ಫ್ಲ್ಯಾಟಾಗಿ. ಸೊ ನಾನಿಲ್ಲಿ ಮೀಡಿಯಮ್ ಆಗಿರೋ ಥ್ರೆಡ್ ಪೈಪಿಂಗ್ ಥ್ರೆಡ್ನ ತೊಗೊಂಡಿದ್ದೇನೆ. ಇನ್ನೂ ದಪ್ಪನೂ ಬರುತ್ತೆ, ಇನ್ನೂ ಸಣ್ಣನೂ ಬರುತ್ತೆ. ಸೊ ಮೀಡಿಯಮ್ ಸೈಜು ಚೆನ್ನಾಗಿ ಕಾಣುತ್ತೆ, ಪೈಪಿಂಗ್ ಕೂಡ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಮಧ್ಯದಲ್ಲಿ ಥ್ರೆಡ್ ಪೈಪಿಂಗು ಥ್ರೆಡ್ ಬಂದುಬಿಟ್ಟು ಮಧ್ಯ ಬರಬೇಕು. ಈ ಥ್ರೆಡ್ ಏನಿದೆಯಲ್ಲ ದಪ್ಪ ಥ್ರೆಡ್ ಬಂದುಬಿಟ್ಟು ಮಧ್ಯ ಬರಬೇಕು. ಈ ಥರ ಸೆಂಟ್ರಲ್ಲಿ ಬಂದುಬಿಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡಿ. ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಲೂಸ್ ಬಂದುಬಿಡುತ್ತೆ. ಸೊ ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡಿ. ನೋಡಿ, ನಾನು ಪೆನ್ ಗೆರೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಬಿಗ್ನರ್ಸ್ಗೆ ಈಸಿ ಆಗಲಿ ಅಂತ ಪೆನ್ನಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಪೆನ್ನಲ್ಲಿ ನಿಧಾನಕ್ಕೆ ಮಾರ್ಕ್ ಮಾಡ್ಕೊಬಿಟ್ಟು ಈ ಕಡೆ ಬೆರಳಿಂದ ಎಳ್ಕೋಬೇಕು ಕ್ಲಾತ್ನ. ಅಲ್ಲಿ ಲೂಸ್ ಏನಾದರೂ ಇದ್ದರೆ ಅದು ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಸೊ ನಿಧಾನಕ್ಕೆ ಮಾಡ್ತಾ ಬನ್ನಿ, ತುಂಬ ಸ್ಪೀಡಾಗಿ ಸ್ಟಿಚ್ನ ಮಾಡೋಕ್ಕೆ ಹೋಗಬೇಡಿ, ಲೂಸ್ ಬಂದುಬಿಡುತ್ತೆ. ಅಕಸ್ಮಾತ್ ಏನಾದರೂ ಲೂಸ್ ಬಂದರೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಅದ್ರ ಪಕ್ಕದಲ್ಲೇ. ಸೊ ಈ ರೀತಿ ಎಡ್ಜ್ವರೆಗೂ ಬಂದುಬಿಟ್ಟು ರಫ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ಡನ್ನು ಬಿಡಿ. ಎಕ್ಸ್ಟ್ರಾ ಥ್ರೆಡ್ ಬಿಡೋದ್ರಿಂದ ಈ ಥರ ಎಳೆದಾಗ ಎಲ್ಲಾದರೂ ಲೂಸ್ ಇದ್ದರೆ ಬಂದುಬಿಟ್ಟು ಅದು ಕ್ಲೀನಾಗಿ ಸೆಟಲ್ ಆಗುತ್ತೆ. ನೋಡಿ, ಇವಾಗ ಮಿಕ್ಕಿರೋದೇನು ಕ್ಲಾತ್ ಇದೆಯಲ್ಲ ಒಂದು ಅರ್ಧ ಇಂಚಷ್ಟು ಬಿಟ್ಬಿಟ್ಟು ಪೂರ್ತಿ ಕ್ಲಾತನ್ನು ಒಂದೇ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದ್ರಿಂದ ಬೋಟಿಕ್ ಅವ್ರ ಥರನೇ ನಮ್ಮ ಬ್ಲೌಸು ಕೂಡ ಫಿನಿಶಿಂಗ್ ಬರುತ್ತೆ. ಝೂಮಲ್ಲಿ ಡೀಟೇಲಿಂಗ್ ಆಗಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೇನೆ. ಒಂದು ಸಾರಿ ಅರ್ಥ ಆಗದಿದ್ದರೆ 2-3 ಸಾರಿ ವಿಡಿಯೋನ ಕ್ಲೀನಾಗಿ ನೋಡಿ, ಅರ್ಥ ಆಗುತ್ತೆ. ಒಂದು ಸಾರಿಗೆ ಯಾವುದೂ ಬರಲ್ಲ, ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.